ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪಾಠ ವೀಕ್ಷಣೆಗೆ ಸಿದ್ಧರಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತಿನ ತರಗತಿಗೆ ಸ್ವಾಗತಿಸ್ತಾ ಇದ್ದೇನೆ. ಮಕ್ಕಳೇ, ನೀವೆಲ್ಲರೂ ತರಗತಿ ವೀಕ್ಷಣೆಗೆ ಸಿದ್ಧರಿದ್ದೀರಿ ಎಂದು ಭಾವಿಸ್ತೇನೆ. ಇವತ್ತಿನ ದಿನ ನಾವು 6ನೇ ತರಗತಿಯ ಗಣಿತ ವಿಷಯದ ಅಧ್ಯಯನವನ್ನು ಮಾಡೋಣ. ಅಧ್ಯಾಯ 4 ರೇಖಾಗಣಿತದ ಮೂಲಭೂತ ಅಂಶಗಳು. ಇದು ನಮ್ಮ 3ನೇ ಅವಧಿಯಾಗಿದೆ ಮಕ್ಕಳೇ. ನೀವೆಲ್ಲ ಬರೆಯೋದಕ್ಕೆ ಪುಸ್ತಕ ಪೆನ್ನನ್ನು ಇರಿಸಿಕೊಂಡು ತರಗತಿಗೆ ಸಿದ್ಧರಿದ್ದೀರಿ ಎಂದು ನಾನು ಭಾವಿಸ್ತೇನೆ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ರೇಖಾಗಣಿತದ ಯಾವೆಲ್ಲ ಅಂಶಗಳನ್ನು ತಿಳ್ಕೊಂಡ್ವಿ ಅನ್ನೋದನ್ನು ಒಮ್ಮೆ ಮೆಲುಕು ಹಾಕೋಣ್ವಾ? ಹಿಂದಿನ ತರಗತಿಯಲ್ಲಿ ನಾವು ಛೇದಿಸುವ ರೇಖೆಗಳು, ಸಮಾನಾಂತರ ರೇಖೆಗಳು, ವಕ್ರರೇಖೆಗಳು ಹಾಗೂ ಬಹುಭುಜಾಕೃತಿಯ ಬಗ್ಗೆ ತಿಳಿದುಕೊಂಡೆವು. ಇವತ್ತು ಅದಕ್ಕೆ ಪೂರಕವಾಗಿ ಕೆಲವೊಂದು ವಿಷಯಗಳನ್ನು ಪುನರ್ಮನನ ಮಾಡಿಕೊಳ್ಳೋಣ ಮಕ್ಕಳೇ. ಒಂದು ಬಿಂದುವಿನ ಮೂಲಕ ನಾವು ಎಷ್ಟು ರೇಖೆಗಳನ್ನು ಎಳಿಬಹುದು? ಒಂದ್ಸರಿ ಯೋಚಿಸಿ ಮಕ್ಕಳೇ. ಹಿಂದಿನ ತರಗತಿಯಲ್ಲಿ ನಾನು ಇದರ ಬಗ್ಗೆ ಒಂದು ಚಟುವಟಿಕೆ ಕೂಡ ಮಾಡಿದ್ದೆ. ಈಗ ನಾನು ಒಂದು ಬಿಂದುವನ್ನು ಗುರುತಿಸ್ತಾ ಇದ್ದೇನೆ. ಇದನ್ನು ಓ ಅಂತ ಹೇಳಿ ಹೆಸರಿಸ್ತಾ ಇದ್ದೇನೆ. ಇದನ್ನು ಹೇಗೆ ಓದ್ತೇವೆ? ಬಿಂದು ಓ. ಈಗ ಈ ಒಂದು ಬಿಂದುವಿನ ಮೂಲಕ ಒಂದು ರೇಖೆಯನ್ನು ಎಳಿತೇನೆ. ಇದನ್ನು ರೇಖೆ L1 ಅಂತ ಹೇಳಿ ಹೆಸರಿಸ್ತೇನೆ. ಹಾಗೆ ಆ ಬಿಂದುವಿನ ಮೂಲಕ ರೇಖೆಗಳನ್ನು ಎಳಿತಾ ಹೋಗ್ತೇನೆ. ನೋಡಿ, ಇನ್ನೊಂದು ರೇಖೆ ಗುರುತಿಸಿದಂತಹ ಆ ಬಿಂದುವಿನ ಮೂಲಕ ಹಾದು ಹೋಯಿತು. ಇದನ್ನು ರೇಖೆ L2 ಅಂತ ಹೇಳಿ ಹೆಸರಿಸ್ತೇನೆ. ಈಗ L3 ರೇಖೆ ಹಾದು ಹೋಯಿತು. ಈಗ L4 ರೇಖೆ ಹಾದು ಹೋಯಿತು. ಅಂದರೆ ಎಷ್ಟು ರೇಖೆಯನ್ನು ಎಳಿಬಹುದು? ಎಷ್ಟು ರೇಖೆಯನ್ನು ಬೇಕಾದರೂ ಒಂದು ಬಿಂದುವಿನ ಮೂಲಕ ನಾವು ಹಾಯಿಸಬಹುದು, ಅಂದರೆ ಎಳೆಯಬಹುದಾಗಿದೆ. ಅಂದರೆ ಅಸಂಖ್ಯಾತ ರೇಖೆಯು ಒಂದು ಬಿಂದುವಿನ ಮೂಲಕ ಹಾದು ಹೋಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಲ್ಲ ಮಕ್ಕಳೇ? ಅದೇ ರೀತಿ ಈಗ ಎರಡು ಬಿಂದುವಿನ ಮೂಲಕ ಎಷ್ಟು ರೇಖೆಗಳು ಹಾದು ಹೋಗುತ್ತೆ ಅನ್ನೋದನ್ನು ನೋಡೋಣ ಮಕ್ಕಳೇ. ಈಗ ಎರಡು ಬಿಂದುವನ್ನು ನಾನಿಲ್ಲಿ ಗುರುತಿಸ್ತಾ ಇದ್ದೇನೆ. ಬಿಂದು ಎ, ಬಿಂದು ಬಿ. ಈಗ ಎರಡು ಬಿಂದುವಿನ ಮೂಲಕ ಒಂದು ರೇಖೆಯನ್ನು ನಾನು ಹಾಯಿಸ್ತಾ ಇದ್ದೇನೆ. ನೋಡಿ, L1. ಈಗ ಪ್ರಯತ್ನಿಸ್ತೇನೆ ಇನ್ನೊಂದು ರೇಖೆಯನ್ನು ಇವೆರಡು ಬಿಂದುವಿನ ಮೂಲಕ ಹಾದು ಹೋಗುವುದಕ್ಕೆ. ಆದರೆ ಸಾಧ್ಯವಾಗುವುದಿಲ್ಲ. ಅಂದರೆ ಎರಡು ಬಿಂದುವಿನ ಮೂಲಕ ನಾವು ಏಕೈಕ ಅಂದರೆ ಒಂದೇ ಒಂದು ರೇಖೆಯನ್ನು ಎಳೆಯೋದಕ್ಕೆ ಸಾಧ್ಯ. ಅಂದರೆ ಮಕ್ಕಳೇ, ಒಂದು ಬಿಂದುವಿನ ಮೂಲಕ ಅಸಂಖ್ಯಾತ ರೇಖೆಯನ್ನು ಹಾಗೂ ಎರಡು ಬಿಂದುವಿನ ಮೂಲಕ ಒಂದೇ ಒಂದು ರೇಖೆಯನ್ನು ಎಳೆಯಬಹುದು ಎನ್ನುವುದು ನಿಮಗೆ ತಿಳಿಯಿತು. ಮಕ್ಕಳೇ, ನಾವು ಬಹುಭುಜಾಕೃತಿಯ ಬಗ್ಗೆಯೂ ಕೂಡ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಬಾಹುಗಳ ಬಗ್ಗೆ ಹಾಗೂ ಶೃಂಗಗಳ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ? ಹಾಗಾದರೆ ಬಹುಭುಜಾಕೃತಿ ಅಂದರೆ ಏನು? ಬಹುಭುಜಾಕೃತಿ ಅಂದರೆ 3 ಅಥವಾ 3ಕ್ಕಿಂತ ಜಾಸ್ತಿ ಬಾಹುಗಳನ್ನು ಹೊಂದಿರುವಂತಹ ಆವೃತ ಸಮತಲಾಕೃತಿಯನ್ನು ನಾವು ಬಹುಭುಜಾಕೃತಿ ಅಂತ ಹೇಳಿ ಕರಿತೇವೆ ಅಲ್ವಾ? ಈಗ ಮತ್ತೊಮ್ಮೆ ನಿಮಗೆ ನೆನಪಾಯ್ತಲ್ವಾ ಹಿಂದಿನ ತರಗತಿಯಲ್ಲಿ ಕಲ್ತದ್ದು? ಈಗ ನಾನು ಒಂದು ಚೌಕಕ್ಕೆ ಕರ್ಣವನ್ನು ಎಳೆಯೋದನ್ನು ಹೇಗೆ ಅನ್ನೋದನ್ನು ಈಗ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ನೋಡಿ ಮಕ್ಕಳೇ, ಒಂದು ಚೌಕ ಆಗಬೇಕು ಅಂದರೆ ಚೌಕದಲ್ಲಿ ಎಷ್ಟು ಶೃಂಗಗಳಿರಬೇಕು? ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ, 4 ಶೃಂಗಗಳಿರಬೇಕು. ವೆರಿ ಗುಡ್. ಹಾಗಾದರೆ 4 ಬಿಂದುಗಳನ್ನು ನಾನೀಗ ಹೆಸರಿಸ್ತೇನೆ. ಓದೋಣ. ಬಿಂದು ಎ, ಬಿಂದು ಬಿ, ಬಿಂದು ಸಿ ಹಾಗೂ ಬಿಂದು ಡಿ. ಈಗ 4 ಬಿಂದುಗಳನ್ನು ಸೇರಿಸ್ತೇನೆ. ಏನಾಯ್ತು? ಈಗ ಚೌಕ ಆಯಿತು. ನೋಡಿ ಮಕ್ಕಳೇ, ಈಗ ಎ ಬಿ ಅನ್ನೋದು ಏನು? ಈ ಚೌಕದಲ್ಲಿ ಬಾಹು. ಎ ಬಿ ಬಾಹು, ಬಿ ಸಿ ಬಾಹು, ಸಿ ಡಿ ಬಾಹು, ಹಾಗೆ ಎ ಡಿ ಅನ್ನೋದು ಒಂದು ಚೌಕದಲ್ಲಿ 4 ಬಾಹು ಇದೆ. ಈಗ ಎ ಬಿ ಮತ್ತು ಎ ಡಿ ಅನ್ನೋದು ಏನಾಗಿದೆ? ಪಾರ್ಶ್ವಬಾಹುಗಳಾಗಿವೆ. ಏನಾಗಿದೆ ಮಕ್ಕಳೇ? ಪಾರ್ಶ್ವಬಾಹುಗಳಾಗಿದೆ. ಈಗ ನೋಡಿ, ಎ ಮತ್ತು ಬಿ ಅನ್ನೋದು ಅಕ್ಕಪಕ್ಕ ಇದೆ ಅಲ್ವಾ? ಇವೇನು? ಪಾರ್ಶ್ವ ಶೃಂಗಗಳು. ಈಗ ಎಗೆ ಪಾರ್ಶ್ವ ಶೃಂಗಗಳು ಬಿ ಮತ್ತು ಡಿ ಆಗಿದೆ. ಪಾರ್ಶ್ವ ಶೃಂಗ ಅಲ್ಲದೆ ಇರೋದು ಯಾವುದು ಎಗೆ?
ವೆರಿ ಗುಡ್, ಸರಿಯಾಗಿ ಎಲ್ಲರೂ ಹೇಳ್ತಾ ಇದ್ದೀರಿ. ಸಿ ಅಂದರೆ ಈಗ ಪಾರ್ಶ್ವವಲ್ಲದ ಶೃಂಗಗಳಿಗೆ ನಾವು ಏನನ್ನ ಎಳಿಬೇಕು? ರೇಖಾಖಂಡವನ್ನು ಎಳಿಬೇಕು. ಪಾರ್ಶ್ವವಲ್ಲದ ಶೃಂಗಗಳಿಗೆ ನಾವು ರೇಖಾಖಂಡವನ್ನು ಎಳೆದಾಗ ಅದೇನಾಗುತ್ತೆ? ಕರ್ಣ ಆಗುತ್ತೆ. ಈಗ ನೋಡಿ, ನಾನು AC ಸೇರಿಸ್ತೇನೆ. ಈಗ ಏನಾಯಿತು? ಚೌಕಕ್ಕೆ ಒಂದು ಕರ್ಣವನ್ನು ನಾನು ಎಳೆದಂತಾಯಿತು. ಸರಿಯಾಗಿ ಗಮನಿಸಿ ಮಕ್ಕಳೇ, ಡಿಗೆ ಎ ಮತ್ತು ಸಿ ಅನ್ನೋದು ಏನಾಗಿದೆ? ಪಾರ್ಶ್ವಶೃಂಗವಾಗಿದೆ. ಆದರೆ ಪಾರ್ಶ್ವಶೃಂಗ ಅಲ್ಲದೆ ಇರೋದು ಡಿಗೆ ಯಾವುದು? ಬಿ ಅಲ್ವಾ? ಈಗ ನಾನೇನು ಮಾಡಬೇಕು? ಪಾರ್ಶ್ವಶೃಂಗವಲ್ಲದ ಶೃಂಗಗಳನ್ನು ನಾನೇನು ಮಾಡಬೇಕು? ಸೇರಿಸ್ಬೇಕು. ಆಗ ಕರ್ಣ ಆಗತ್ತೆ. ನೋಡಿ, ಎರಡನೆಯ ಕರ್ಣವನ್ನು ಎಳೆದೆ. ಹಾಗಾದರೆ ನಾವು ಚೌಕಕ್ಕೆ ಎಷ್ಟು ಕರ್ಣಗಳನ್ನು ಎಳಿಬಹುದು ಮಕ್ಕಳೇ? ನೋಡಿ, ಚೌಕಕ್ಕೆ ನಾವು 2 ಕರ್ಣಗಳನ್ನು ಎಳೆಯಬಹುದು. ಅರ್ಥ ಆಯ್ತಲ್ವಾ? ಜಾಣ ಮಕ್ಕಳು, ವೆರಿ ಗುಡ್. ಈಗ ಮಕ್ಕಳೇ, ನಾವು ಇವತ್ತಿನ ತರಗತಿಯಲ್ಲಿ ಕೋನಗಳ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ನೀವು ಕುಳಿತಿರುವಂಥ ಕೋಣೆಯ ಸುತ್ತ ಒಂದ್ಸಾರಿ ಕಣ್ಣಾಡಿಸಿ. ಕೋಣೆಯ ಮೂಲೆಯನ್ನು ನೋಡಿ, ಏನು ಕಾಣಿಸ್ತಾ ಇದೆ? ನಿಮಗೆ 2 ಗೋಡೆಗಳು ಸಂಧಿಸುವ ಬಿಂದು ಕಾಣಿಸ್ತಾ ಇದೆ, ಹೌದಲ್ವಾ? ಆ ಸಂಧಿಸಿದ ಬಿಂದುವಿನಲ್ಲಿ ಏನಾಗಿದೆ? ಕೋನ ಏರ್ಪಟ್ಟಿರೋದು ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ. ನೋಡಿ, ಚಿತ್ರವನ್ನು ನೋಡಿ. ಅದೇ ರೀತಿಯಾಗಿ ಇಲ್ಲಿ ಕೋನ ಏರ್ಪಟ್ಟಿದೆ ಮಕ್ಕಳೇ. ಅದೇ ರೀತಿ ಒಂದ್ಸರಿ ಮೇಲ್ಛಾವಣಿಯನ್ನು ನೋಡಿ. ಹೆಂಚಿನ ಮನೆಯಲ್ಲಿಯೂ ಕೂಡ ಕೋನ ಏರ್ಪಟ್ಟಿರೋದು ನಿಮಗೆ ಕಾಣಿಸುತ್ತೆ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಕೋನಗಳ ಬಗ್ಗೆ ನಾವು ತಿಳಿಯೋಣ ಮಕ್ಕಳೇ. ಈಗ ಮುಚ್ಚಿದ ಬಾಗಿಲನ್ನು ತೆರೆಯುವ. ಆಗ ದಾರಂದ ಮತ್ತು ಬಾಗಿಲಿನ ನಡುವೆ ನಮಗೆ ಏನು ಕಾಣಿಸುತ್ತೆ? ನೋಡಿ, ಮುಚ್ಚಿದ ಬಾಗಿಲನ್ನು ನಾನು ತೆರೆದೆ, ಇದು ದಾರಂದ. ಈಗ ಬಾಗಿಲು, ಇವುಗಳ ನಡುವೆ ಏನು ಕಾಣಿಸ್ತಾ ಇದೆ? ಇಲ್ಲಿ ಕೋನ ಏರ್ಪಟ್ಟಿರೋದು ಕಾಣಿಸ್ತಾ ಇದೆ. ಹಾಗೆಯೇ ಗಡಿಯಾರದ ಮುಳ್ಳುಗಳ ನಡುವೆಯೂ ನಮಗೆ ಕೋನ ಕಾಣಿಸ್ತಾ ಇದೆ. ನೋಡಿ, ನಾನು ಇಲ್ಲಿ ಗುರುತಿಸಿದ್ದೇನೆ. ಅರ್ಥ ಆಗ್ತಾ ಇದೆ ಅಲ್ಲ ಮಕ್ಕಳೇ? ಮುಚ್ಚಿದ ಪೆಟ್ಟಿಗೆಯನ್ನ ತೆರೆಯೋಣ. ಆಗ ಪೆಟ್ಟಿಗೆಯ ಮುಚ್ಚಳ ಮತ್ತು ಪೆಟ್ಟಿಗೆಯ ನಡುವೆ ಏನು ಏರ್ಪಟ್ಟಿದೆ? ಕೋನ ಏರ್ಪಟ್ಟಿರೋದು ಕಾಣಿಸುತ್ತೆ. ನೋಡಿ, ಇಲ್ಲಿ ಕೋನ ಏರ್ಪಟ್ಟಿದೆ ನೋಡಿ. ಹಾಗೆಯೇ ನಿಮ್ಮೆಲ್ಲರ ಹತ್ರ ಇರುವಂತಹ ಪೆಟ್ಟಿಗೆ ಯಾವುದು? ಕಂಪಾಸ್ ಬಾಕ್ಸ್. ಕಂಪಾಸ್ ಬಾಕ್ಸ್ ಅನ್ನ ನಾನು ಪೂರ್ಣವಾಗಿ ಓಪನ್ ಮಾಡಿ ಇಟ್ಟಿದ್ದೇನೆ. ಆಗ ಕೋನ ಇಲ್ಲಿ ಏರ್ಪಟ್ಟಿದೆ ನೋಡಿ ಮಕ್ಕಳೇ. ಹೀಗೆ ಕೋನಗಳಿಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನೂರಾರು ಉದಾಹರಣೆಗಳನ್ನು ನಾವು ಕೊಡಬಹುದು ಮಕ್ಕಳೇ. ನೀವು ಪಟ್ಟಿ ಮಾಡಿ. ಈಗ ನಾನು ಒಂದು ಕೋನ ಏರ್ಪಟ್ಟಿರುವ ರೇಖಾಚಿತ್ರವನ್ನು ಕೊಟ್ಟಿದ್ದೇನೆ ನೋಡಿ. ಇಲ್ಲಿ 2 ಕಿರಣಗಳಿವೆ ಮಕ್ಕಳೇ, AB ಕಿರಣ ಮತ್ತು AC ಕಿರಣ ಅಂತ ಹೇಳಿ ನಾನು ಸೂಚಿಸಿದ್ದೇನೆ. ಕಿರಣ ಅಂತ ಹೇಳಿ ಹೇಗೆ ಗೊತ್ತಾಯ್ತು ನಿಮಗೆ? ಇಲ್ಲಿ ಬಾಣದ ಗುರುತಿದೆ ಅಲ್ವಾ? ಈಗ ನೋಡಿ, AB ಮತ್ತು AC ಯನ್ನು ಕಿರಣಗಳೆಂದು ಭಾವಿಸೋಣ. ಈ 2 ಕಿರಣಗಳ ಉಭಯ ಸಾಮಾನ್ಯ ಬಿಂದು ಯಾವುದು? ಎ. ಈ 2 ಕಿರಣಗಳು ಸಂಧಿಸುವ ಬಿಂದುವನ್ನು ನಾವು ಏನಂತ ಕರಿತೇವೆ? ಉಭಯ ಸಾಮಾನ್ಯ ಬಿಂದು ಅಂತ ಕರಿತೇವೆ. ಆ 2 ಕಿರಣಗಳು ಕೋನವನ್ನು ಉಂಟು ಮಾಡುತ್ತದೆ. ಆ 2 ಕಿರಣಗಳು ಏನು ಉಂಟು ಮಾಡುತ್ತೆ? ಕೋನವನ್ನು ಉಂಟು ಮಾಡುತ್ತೆ. ಈಗ ಪುನಃ ಅದೇ ರೇಖಾಚಿತ್ರವನ್ನು ಕೊಡ್ತಾ ಇದ್ದೇನೆ ನೋಡಿ ಮಕ್ಕಳೇ. ಉಭಯ ಸಾಮಾನ್ಯ ಬಿಂದು ಎ ಇಂದ ಒಂದು ಕಿರಣ ಹಾದು ಹೋಯಿತು. ಈಗ ಉಭಯ ಸಾಮಾನ್ಯ ಬಿಂದು ಎ ಇಂದ ಸಿಯ ಮೂಲಕ ಇನ್ನೊಂದು ಕಿರಣವನ್ನು ಹಾಯಿಸ್ತೇನೆ. ಈಗ ಕೋನವನ್ನು ಉಂಟು ಮಾಡುವ 2 ಕಿರಣಗಳನ್ನು ನಾವು ಏನಂತ ಕರಿತೇವೆ? ಕೋನದ ಬಾಹುಗಳೆಂದು ಕರಿತೇವೆ. ಇಲ್ಲಿ ಕೋನ ಏರ್ಪಟ್ಟಿದೆ ಮಕ್ಕಳೇ. ಈಗ ಕಿರಣ AB ಮತ್ತು ಕಿರಣ AC ಕೋನದ ಬಾಹುಗಳು ಎಂದು ಕರೆಯುತ್ತೇವೆ. ಈಗ ನೋಡಿ, AB ಮತ್ತು AC. ಎ ಅನ್ನೋದು ಉಭಯ ಸಾಮಾನ್ಯ ಬಿಂದುವಾಗಿದೆ. ಇದನ್ನು ನಾವು ಕೋನದ ಶೃಂಗ ಬಿಂದು ಅಥವಾ ಕೋನದ ಶೃಂಗ ಎಂದು ಕರೆಯುತ್ತೇವೆ. ಈಗ ಮಕ್ಕಳೇ, ರೇಖಾಚಿತ್ರವನ್ನು ಗಮನಿಸಿ. ಕೋನವನ್ನು ತೋರಿಸಲು ಶೃಂಗದಲ್ಲಿ ಚಿಕ್ಕದಾದ ಒಂದು ವಕ್ರರೇಖೆಯನ್ನು ಎಳಿತೇವೆ. ನಿಮ್ಮ ಪಾಠಪುಸ್ತಕದಲ್ಲಿಯೂ ಕೂಡ ಎಳೆದಿದ್ದಾರೆ. ನಿಮಗೆ ಗೊತ್ತಿರಬಹುದು, ಕೋನವನ್ನು ಸೂಚಿಸೋದಕ್ಕೆ ನಾವು ಪುಟ್ಟದಾದಂಥ ಒಂದು ವಕ್ರರೇಖೆಯನ್ನು ಎಳಿತೇವೆ. ಹೀಗೆ ಎಳೆದಾಗ ಇದು ಏನನ್ನು ಸೂಚಿಸ್ತದೆ ಮಕ್ಕಳೇ? ಈ 2 ಕಿರಣಗಳು ಸಂಧಿಸಿದ
ಬಿಂದುವಿನಲ್ಲಿ ಕೋನ ಏರ್ಪಟ್ಟಿದೆ ಅನ್ನೋದನ್ನು ಇದು ಸೂಚಿಸುತ್ತದೆ. ನಾವು ಸರಳವಾಗಿ ಇದನ್ನು ಏನಂತ ಕರಿತೇವೆ? ಕೋನ ಎ ಎಂದು ಹೇಳುತ್ತೇವೆ ಅಲ್ವಾ ಮಕ್ಕಳೇ? ಕೋನ ಎ ಅಂತ ಹೇಳ್ತೇವೆ. ಆದರೆ ಕೋನವನ್ನು ನಿರ್ದಿಷ್ಟವಾಗಿ ಹೇಳಲು ಶೃಂಗ ಮತ್ತು ಪಾರ್ಶ್ವದಲ್ಲಿ 2 ಬಿಂದುಗಳನ್ನು ನಾವು ಗುರುತಿಸ್ತೇವೆ ಮಕ್ಕಳೇ. ಹೇಗೆ? ಇಲ್ಲಿ ಶೃಂಗ ಮತ್ತು 2 ಬಿಂದುಗಳನ್ನು ಸೇರಿಸಿ ನಾವು ಏನಂತ ಹೇಳ್ತೇವೆ? ಕೋನ BAC ಅಂತ ಹೇಳ್ತೇವೆ. ನನ್ನೊಂದಿಗೆ ಹೇಳಿ, ಇದು ಶೃಂಗ, ಹಾಗೆಯೇ 2 ಬಿಂದುಗಳು ಬಿ ಮತ್ತು ಸಿ. ಕೋನವನ್ನು ಹೇಳುವಾಗ ನಾವು ಕೋನ BAC ಅಂತ ಹೇಳ್ತೇವೆ. ಈಗ ಇದನ್ನು ನಾನು ಚಿಹ್ನೆಯ ಮೂಲಕ ಸೂಚಿಸಿದ್ದೇನೆ ನೋಡಿ ಮಕ್ಕಳೇ. ಇದನ್ನು ಹೇಗೆ ಓದೋದು? ಕೋನ BAC ಎಂದು ಬರೆಯುತ್ತೇವೆ. ಹಾಗೆಯೇ BAC ಅಂತ ಬರೆಯೋ ಬದಲಿಗೆ ನಾನು CAB ಅಂತ ಬರೆದ್ರೆ ತಪ್ಪಾ? ಖಂಡಿತ ಅಲ್ಲ. ಹೇಗೆ ಬೇಕಾದರೂ ಬರಿಬಹುದು. ಆದರೆ ಶೃಂಗ ಅನ್ನೋದು ಮಧ್ಯದಲ್ಲಿ ಬರಬೇಕು. ಅದನ್ನು ಮಾತ್ರ ನೀವು ಗಮನದಲ್ಲಿ ಇರಿಸ್ಕೊಳ್ಬೇಕು ಮಕ್ಕಳೇ. ನೋಡಿ, ಕೋನ BAC ಅಂತನೂ ಬರಿಬಹುದು, ಹಾಗೆಯೇ ಕೋನ CAB ಅಂತ ಕೂಡ ಬರಿಬಹುದು. ಆದರೆ ಶೃಂಗ ಅನ್ನೋದು ಮಧ್ಯದ ಅಕ್ಷರವಾಗಿ ಬರಬೇಕು. ಅದನ್ನು ಒಂದು ಗಮನದಲ್ಲಿ ಇರಿಸ್ಕೊಳ್ಬೇಕು ಮಕ್ಕಳೇ. ಕೋನವನ್ನು ಗುರುತಿಸುವಾಗ ಶೃಂಗವನ್ನು ಯಾವಾಗಲೂ ಮಧ್ಯದ ಅಕ್ಷರವಾಗಿ ಬರೆಯಬೇಕು. ಕೋನವು ಒಂದು ವಲಯವನ್ನು 3 ಭಾಗವಾಗಿ ಮಾಡುತ್ತೆ. ಕೋನದ ಒಳಗೆ, ಕೋನದ ಹೊರಗೆ ಮತ್ತು ಕೋನದ ಮೇಲೆ. ಹೇಗಂತ ನೋಡೋಣವಾ? ನೋಡಿ, ರೇಖಾಚಿತ್ರವನ್ನು ಕೊಟ್ಟಿದ್ದೇನೆ. ಇಲ್ಲಿ ಕೋನ ಏರ್ಪಟ್ಟಿದೆ. ಯಾವ ಬಿಂದುವಿನಲ್ಲಿ? O ಬಿಂದುವಿನಲ್ಲಿ ಕೋನ ಏರ್ಪಟ್ಟಿದೆ. ಈಗ ನಾನು ಕೋನದ ಒಳಗೆ, ಈ ಕೋನದ ಒಳಗೆ ಅಂದರೆ EOFನ ಒಳಗೆ, ನೋಡಿ EOFನ ಒಳಭಾಗದಲ್ಲಿರುವ ಬಿಂದು ಯಾವುದು? ಎ. EOFನ ಒಳಭಾಗದಲ್ಲಿರುವ ಬಿಂದು ಎ. ಹಾಗೆಯೇ ಹೊರಭಾಗದಲ್ಲಿರುವ ಬಿಂದು ಯಾವುದು? ಕೋನ EOFನ ಹೊರಭಾಗದಲ್ಲಿರುವ ಬಿಂದು ಯಾವುದು? ಹೇಳಿ ಮಕ್ಕಳೇ. ವೆರಿ ಗುಡ್. ಯಾವುದು? ಸಿ. ನೋಡಿ, ಸಿ. ಹಾಗೆಯೇ EOFನ ಮೇಲೆ ಇರುವ ಬಿಂದು ಯಾವುದು? ಹೇಗೆ ನೋಡೋದು? ನೋಡಿ ಮಕ್ಕಳೇ, EOF ಈ ಗೆರೆಯ ಮೇಲೆ ಯಾವ್ಯಾವ ಬಿಂದು ಇದೆ ಅಂತ ನೋಡಿ ನೋಡುವ. ಇ ಇದೆ, ಬಿ ಇದೆ, O ಇದೆ, F ಇದೆ. EOFನ ಮೇಲೆ ಇರುವ ಬಿಂದುಗಳು ಯಾವುದೆಲ್ಲ? E, B, O ಮತ್ತೆ F. ಎಷ್ಟು ಸುಲಭ ಇದೆ ಅಲ್ವಾ? ಎಲ್ಲರಿಗೂ ಗೊತ್ತಾಗಿದೆ ಉತ್ತರ ಅಂತ ನಾನು ಭಾವಿಸ್ತೇನೆ. ವೆರಿ ಗುಡ್. ಈಗ ಮಕ್ಕಳೇ, ಒಂದು ಚಟುವಟಿಕೆಯನ್ನ ಮಾಡ್ಕೊಂಡು ಬರೋಣ. ಮಕ್ಕಳೇ, ನಾವೀಗ ಕೋನಗಳ ಬಗ್ಗೆ ತಿಳಿಯೋಣ. ಕೋಣೆಯ ಮೂಲೆಯಲ್ಲಿ ನಾವು ಕೋನವನ್ನ ಕಾಣ್ತೇವೆ, ಹಾಗೆಯೇ ಮೇಲ್ಛಾವಣಿಯಲ್ಲಿಯೂ ಕೂಡ ಕೋನವನ್ನ ಕಾಣ್ತೇವೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಉದಾಹರಣೆಗಳನ್ನು ನಾನೀಗ ತಂದಿದ್ದೇನೆ. ಮೊದಲಿಗೆ ನಾನೊಂದು ಪೆಟ್ಟಿಗೆಯನ್ನು ತಂದಿದ್ದೇನೆ ನೋಡಿ ಮಕ್ಕಳೇ. ಇದನ್ನು ನಾನೀಗ ತೆರಿತಾ ಇದ್ದೇನೆ. ತೆರೆದಾಗ ನಮಗಿಲ್ಲಿ ಸ್ಪಷ್ಟವಾಗಿ ಕೋನ ಏರ್ಪಟ್ಟಿರೋದು ಗೋಚರಿಸ್ತಾ ಇದೆ. ಈ 2 ಅಂಚುಗಳು ಏನಾಗಿದೆ? ಕೋನದ ಬಾಹುಗಳು ಅಂತ ಪರಿಗಣಿಸಿದಾಗ ಇಲ್ಲಿ ಕೋನ ಏರ್ಪಟ್ಟಿರೋದು ನಮಗೆ ಕಾಣಿಸ್ತಾ ಇದೆ. ನೋಡಿ ಮಕ್ಕಳೇ, ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೀಗೆ ಮುಚ್ಚಳವನ್ನು ಜಾಸ್ತಿ ತೆರೆದಾಗಿ ಕೋನದ ಅಳತೆ ಜಾಸ್ತಿ ಆಗ್ತಾ ಹೋಗೋದು ಕೂಡ, ಹಾಗೆ ಮುಚ್ಚುತ್ತಾ ಬಂದಾಗ ಕೋನದ ಈ 2 ಅಂಚುಗಳ ನಡುವಿನ ಕೋನ ಕಡಿಮೆಯಾಗುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮಕ್ಕಳೇ, ನಿಮ್ಮೆಲ್ಲರ ಹತ್ರ ಕಂಪಾಸ್ ಬಾಕ್ಸ್ ಇದೆ ಅಲ್ವಾ? ಈಗ ಕಂಪಾಸ್ ಬಾಕ್ಸನ್ನು ನಾನು ತೆರಿತೇನೆ ನೋಡಿ. ತೆರೆದಾಗ ಕೂಡ ನಮಗೆ ಕೋನ ಏರ್ಪಟ್ಟಿರೋದು ಕಾಣಿಸ್ತಾ ಇದೆ ನೋಡಿ. ಈ 2 ಅಂಚನ್ನು ನಾವು ಕಿರಣ ಅಂತ ಪರಿಭಾವಿಸಿದಾಗ ಇದು ಕಿರಣಗಳು ಮುಂದಕ್ಕೆ ಚಲಿಸ್ತದೆ, ಅನಿರ್ದಿಷ್ಟ ದೂರದವರೆಗೆ ಚಲಿಸ್ತದೆ ಅಂತ ಭಾವಿಸ್ಕೊಳ್ಳೋಣ. ಈ 2 ಕಿರಣಗಳು ಸಂಧಿಸುವ ಈ ಬಿಂದುವನ್ನು ನಾವು ಉಭಯ ಸಾಮಾನ್ಯ ಬಿಂದು ಅಥವಾ ಕೋನದ ಶೃಂಗ ಅಂತ ಪರಿಭಾವಿಸಿದಾಗ ನಮಗೆ ಇಲ್ಲಿ ಕೋನ ಏರ್ಪಟ್ಟಿರೋದು ಕಾಣಿಸ್ತಾ ಇದೆ. ಈ ಕೋನವನ್ನು ನಾವು ಅಳೆಯೋದಕ್ಕೆ ಏನನ್ನ ಬಳಸ್ತೇವೆ ಮಕ್ಕಳೇ? ಕೋನ ಮಾಪಕವನ್ನು ಬಳಸ್ತೇವೆ. ಇದು ನಿಮ್ಮ ಕಂಪಾಸ್ ಬಾಕ್ಸ್ನಲ್ಲಿ ಇದೆ, ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ ಮಕ್ಕಳೇ? ಕೋನ ಮಾಪಕದ ಸಹಾಯದಿಂದ ನಾವು ಕೋನವನ್ನು ಅಳಿತೇವೆ. ನೋಡಿ ಮಕ್ಕಳೇ, ನಾನೊಂದು ಫ್ಯಾನ್ ಅನ್ನ ತಂದಿದ್ದೇನೆ. ಫ್ಯಾನ್ನ ಸಹಾಯದಿಂದ ಕೋನವನ್ನು ಕಲಿಯಬಹುದು ಮಕ್ಕಳೇ. ನೋಡಿ ಮಕ್ಕಳೇ,
ಈಗ ನಾನು ಫ್ಯಾನನ್ನು ಹೀಗೆ ಮಡಚಿದ್ದೇನೆ. ಆಗ ಏನಾಯಿತು, ಇದು ಸಂಧಿಸ್ತಾ ಇದೆಯಲ್ಲ, ಈ ಬಿಂದುವನ್ನು ನಾನು ಕೋನದ ಶೃಂಗಬಿಂದು ಅಂದರೆ ಈ ಎರಡೂ ಅಂಚುಗಳಿಗೆ, ಈ ಎರಡೂ ಕಿರಣಗಳಿಗೆ ಈ ಬಿಂದು ಅನ್ನೋದು ಉಭಯ ಸಾಮಾನ್ಯ ಬಿಂದುವಾಗಿರುತ್ತೆ. ಈಗ ನೋಡಿ ಮಕ್ಕಳೇ, ನಾನು ಫ್ಯಾನನ್ನು ಬಿಡಿಸ್ತಾ ಹೋಗ್ತೇನೆ. ಈಗ ಲಂಬ ಕೋನ ಆಗಿದೆ. 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಲಘು ಕೋನ ಆಗುತ್ತೆ. ಹೀಗೆ ಜಾಸ್ತಿ ಮಾಡ್ತಾ ಹೋದಾಗ ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ ಹಾಗೂ ಪೂರ್ಣ ಕೋನ ಆಗೋದು ನಿಮಗೆ ಕಾಣಿಸುತ್ತೆ. ಈ ಕೋನಗಳ ಬಗ್ಗೆ ಹೆಚ್ಚಿನ ವಿಷಯವನ್ನು ನೀವು ಮುಂದಿನ ತರಗತಿಯಲ್ಲಿ ತಿಳಿತೀರಿ. ಈಗ ನಿಮಗೆ ಕೋನ ಫ್ಯಾನ್ನಲ್ಲೂ ಕೂಡ ಏರ್ಪಡುತ್ತೆ ಅನ್ನೋದು ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹೀಗೆ ನೂರಾರು ಉದಾಹರಣೆಗಳು ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಸಿಗುತ್ತೆ ಮಕ್ಕಳೇ. ನಿಮಗೆ ಚಟುವಟಿಕೆ ಖುಷಿಯಾಗಿದೆ ಅಂತ ಭಾವಿಸ್ತೇನೆ ಮಕ್ಕಳೇ. ಈಗ ನೋಡಿ, ತ್ರಿಭುಜಗಳ ಬಗ್ಗೆ ತಿಳ್ಕೊಳ್ಳೋಣ. ಇಷ್ಟೊತ್ತು ನಾವು ಕೋನಗಳ ಬಗ್ಗೆ ತಿಳ್ಕೊಂಡ್ವಿ. ತ್ರಿಭುಜಗಳು, ಈ ತ್ರಿಭುಜಗಳು ಅಂದಾಗ ದಿನನಿತ್ಯದ ಜೀವನದಲ್ಲಿ ನಾವು ಎಲ್ಲೆಲ್ಲ ತ್ರಿಭುಜಗಳನ್ನು ನೋಡ್ತೇವೆ? ಮೊದಲಿಗೆ ತಿನ್ನುವ ವಸ್ತುವಿನಿಂದಲೇ ನಾನು ಆರಂಭಿಸ್ತೇನೆ. ಯಾವ ತಿನ್ನುವ ವಸ್ತು ತ್ರಿಭುಜಾಕೃತಿಯಲ್ಲಿದೆ? ವೆರಿ ಗುಡ್, ಯಾವುದು? ಸಮೋಸ. ಹಾಗೆಯೇ ನಿಮ್ಮ ಮನೆಯ ಗೇಟ್ನಲ್ಲಿಯೂ ಕೂಡ ತ್ರಿಭುಜಾಕೃತಿಯಲ್ಲಿ ಕೆಲವೊಮ್ಮೆ ಇರುತ್ತೆ ಅಲ್ವಾ? ತಂತಿಗಳನ್ನು ತ್ರಿಭುಜಾಕೃತಿಯಲ್ಲಿಯೇ ಕಟ್ಟಿಸಿರ್ತಾರೆ. ಹಾಗೆಯೇ ಕೆಲವೊಂದು ಆಕೃತಿಗಳು ಕೂಡ ಮನೆಯಲ್ಲಿ ತ್ರಿಭುಜಾಕೃತಿಯಲ್ಲಿ ಇರೋದು ನಿಮ್ಮ ಮನೆಯಲ್ಲಿ ಇರುತ್ತೆ. ದೇವಸ್ಥಾನದ ಗೋಪುರವೂ ಕೂಡ ತ್ರಿಭುಜಾಕೃತಿಯಲ್ಲಿ ಇರುತ್ತೆ. ನಿಮಗೊಂದು ಚಟುವಟಿಕೆಯನ್ನು ಕೊಡ್ತಾ ಇದ್ದೇನೆ. ದಿನನಿತ್ಯದ ಜೀವನದಲ್ಲಿ ನಾವು ಎಲ್ಲೆಲ್ಲ ತ್ರಿಭುಜಗಳನ್ನು ನೋಡ್ತೇವೆ ಅನ್ನೋದನ್ನು 5 ಉದಾಹರಣೆಗಳನ್ನು ನೀವು ಪಟ್ಟಿ ಮಾಡಬೇಕು. ಮಾಡ್ತೀರಲ್ವಾ? ವೆರಿ ಗುಡ್. ಹಾಗಾದರೆ ತ್ರಿಭುಜ 3 ಬಾಹುಗಳುಳ್ಳ ಬಹುಭುಜಾಕೃತಿ ಆಗಿದೆ ಅನ್ನೋದು ನಮಗೆ ಗೊತ್ತಿದೆ. ಬಹುಭುಜಾಕೃತಿಯಲ್ಲಿಯೇ ಕನಿಷ್ಠ ಸಂಖ್ಯೆಯ ಬಾಹುಗಳನ್ನು ಒಳಗೊಂಡಿರುವುದು ಯಾವುದು? ತ್ರಿಭುಜ. ಯಾಕಂದರೆ ಬಹುಭುಜಾಕೃತಿ ಅಂದರೆ ಏನು? ಬಹುಭುಜಾಕೃತಿ ಅಂದರೆ ಕನಿಷ್ಠ 3 ಅಥವಾ 3ಕ್ಕಿಂತ ಜಾಸ್ತಿ ಬಾಹುಗಳನ್ನು ಹೊಂದಿರುವಂತಹ ಆವೃತವಾದ ಸಮತಲಾಕೃತಿ. ಅದರಲ್ಲಿ 2 ಬಾಹುಗಳಿಂದ ನಾವು ಬಹುಭುಜಾಕೃತಿಯನ್ನು ರಚಿಸಲು ಸಾಧ್ಯವಾ? ಆಗುವುದಿಲ್ಲ. ಕನಿಷ್ಠ 3 ಬಾಹುಗಳು ಬೇಕು. ಹಾಗಾದರೆ ಈ ತ್ರಿಭುಜದಲ್ಲಿ ಎಷ್ಟು ಬಾಹುಗಳಿವೆ ಮಕ್ಕಳೇ? 3 ಬಾಹು ಇದೆ ನೋಡಿ. 1 ಬಾಹು, 2 ಬಾಹು, 3 ಬಾಹು. ಹಾಗೆಯೇ 3 ಶೃಂಗ ಇದೆ. 1, 2, 3. ಅರ್ಥ ಆಯ್ತಲ್ವ ಮಕ್ಕಳೇ? ಈಗ ತ್ರಿಭುಜ ABC ಎಂಬುದರ ಬದಲಿಗೆ ನಾವು ತ್ರಿಭುಜ ಅನ್ನುವ ಬದಲಿಗೆ ತ್ರಿಭುಜದ ಚಿಹ್ನೆಯ ಮೂಲಕ ಈ ರೀತಿ ತ್ರಿಭುಜದ ಚಿಹ್ನೆಯನ್ನು ಬರೆದು ABC ಅಂತ ಹೇಳಿ ಬರಿತೇವೆ. ಓದುವಾಗ ತ್ರಿಭುಜ ABC ಅಂತಾನೆ ಓದ್ತೇವೆ ಮಕ್ಕಳೇ. ಈ ತ್ರಿಭುಜ ABCಯಲ್ಲಿ ಎಷ್ಟು ಬಾಹು ಮತ್ತು ಎಷ್ಟು ಕೋನಗಳಿವೆ ಹೇಳ್ತೀರಾ? ನಿಮ್ಮ ಪುಸ್ತಕದಲ್ಲಿ ಬರೀರಿ. ತ್ರಿಭುಜದಲ್ಲಿ ಒಟ್ಟು 3 ಬಾಹುಗಳಿವೆ ನೋಡಿ. ಬಾಹು AB, ಬಾಹು BC ಹಾಗೂ ಬಾಹು CA ಆಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ನೋಡಿ ಮಕ್ಕಳೇ, ತ್ರಿಭುಜದಲ್ಲಿ ಒಟ್ಟು 3 ಕೋನ ಇದೆ. ಮೊದಲಿಗೆ ನಾನು ಕೋನದ ಪಾಠ ಮಾಡುವಾಗ ಏನು ಹೇಳಿದೆ ಹೇಳಿ? ಶೃಂಗವು ಮಧ್ಯದಲ್ಲಿ ಬರುವ ಹಾಗೆ ಬರಿಬೇಕು. ಈಗ ನಾನು ಇಲ್ಲಿ ಕೋನ ಏರ್ಪಟ್ಟಿದೆ ಅಂದರೆ ಕೋನ A ಅನ್ನೋದು, ಅಂದರೆ ಕೋನ A ಆಗಬೇಕು ಅಂದರೆ ಏನು ಮಾಡಬೇಕು? BAC ಅಂತ ಹೇಳಿ ಬರಿಬೇಕು ಅಲ್ವಾ? ಕೋನ BAC. ಹಾಗೆಯೇ ಕೋನ ABC. ಈಗ C ಅನ್ನು ನಾನು ಗಮನದಲ್ಲಿರಿಸ್ಕೊಂಡ್ರೆ C ಅನ್ನೋದು ಮಧ್ಯದಲ್ಲಿ ಬರಬೇಕು ಅಂದರೆ ಕೋನ BCA ಅಂತ ಹೇಳಿ ಬರೆದ್ರೆ ಒಟ್ಟು ಎಷ್ಟು ಕೋನಗಳು ಸಿಕ್ತು ಮಕ್ಕಳೇ? 3 ಕೋನಗಳು ಸಿಕ್ತು ನೋಡಿ. ಕೋನ BAC, ಕೋನ BCA, ಕೋನ ABC ಆಗಿದೆ. ಅರ್ಥ ಆಯ್ತಲ್ವಾ? ಇಲ್ಲಿ A, B ಮತ್ತು C ಅನ್ನೋದು ತ್ರಿಭುಜದ ಶೃಂಗ ಬಿಂದುವಾಗಿದೆ ಅಥವಾ ಶೃಂಗಗಳಾಗಿದೆ ಅಂತ ಹೇಳಿ ಕರಿತೇವೆ. ಈಗ ತ್ರಿಭುಜವು ಒಂದು ಬಹುಭುಜಾಕೃತಿ ಆಗಿರುವುದರಿಂದ ಇಲ್ಲಿಯೂ ಕೂಡ ಒಳ ವಲಯ, ಹೊರ ವಲಯ ಹಾಗೂ ತ್ರಿಭುಜದ ಮೇಲೆ ಇರುವ ಬಿಂದುಗಳು ಅಂತ ಹೇಳಿ ವಿಂಗಡಿಸ್ತೇವೆ. ನೋಡೋಣವಾ? ಇಲ್ಲಿ ಒಳವಲಯ ಯಾವುದು? ತ್ರಿಭುಜದ ಒಳಗೆ ಇರುವ ಬಿಂದು ಯಾವುದು? ಬಿಂದು X. ತ್ರಿಭುಜದ ಮೇಲೆ ಇರುವ ಬಿಂದು ಯಾವುದು? Y. ತ್ರಿಭುಜದ ಹೊರಗೆ ಇರುವ ಬಿಂದು ಯಾವುದು ಮಕ್ಕಳೇ? ಬಿಂದು Z. ಈಗ ನೋಡಿ ಮಕ್ಕಳೇ, ತ್ರಿಭುಜದ ಒಳಬಿಂದು X, ತ್ರಿಭುಜದ ಹೊರಬಿಂದು Z ಹಾಗೂ ತ್ರಿಭುಜದ ಮೇಲಿನ ಬಿಂದು ಯಾವುದು? Y.
ಅರ್ಥ ಆಯ್ತಲ್ವಾ? ಈಗ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ ಮಕ್ಕಳೇ, ನಾನೊಂದು ಗಡಿಯಾರದ ಮಾದರಿಯನ್ನು ತಂದಿದ್ದೇನೆ. ನೋಡಿ, ಗಡಿಯಾರದಲ್ಲಿ ಈಗ 2 ಮುಳ್ಳು ಇದೆ. 2 ಮುಳ್ಳುಗಳು ಕೂಡ ಕೊನೆಯಲ್ಲಿ ಏನಿದೆ, ಬಾಣದ ಗುರುತು ಇದೆ. ಈಗ ನೋಡಿ, ಈ 2 ಮುಳ್ಳುಗಳನ್ನು ನಾನು ದೂರ ಸರಿಸ್ತಾ ಹೋಗ್ತೇನೆ. ನೋಡಿ, ಎರಡನ್ನೂ ಕೂಡ ಸರಿಸಬಹುದು, ನಾನು ಹತ್ರಕ್ಕೂ ತರಬಹುದು. ಈಗ ನೋಡಿ, ಈ 2 ಮುಳ್ಳುಗಳ ನಡುವೆ ಕೋನ ಏರ್ಪಟ್ಟಿರೋದು ನಿಮಗೆ ಕಾಣಿಸ್ತಾ ಇದೆ. ನೋಡಿ ಮಕ್ಕಳೇ, ಈ ಕಿರಣಗಳು ಅಪರಿಮಿತ ದೂರದವರೆಗೆ ಮುಂದಕ್ಕೆ ಹೋಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈ ಕೋನಗಳು ಸಂಧಿಸುವ ಈ ಬಿಂದು, ಉಭಯ ಸಾಮಾನ್ಯ ಬಿಂದುವನ್ನ ನಾವು ಕೋನಗಳ ಶೃಂಗ ಅಂತ ಕರಿತೇವೆ. ಹಾಗೆ ಈ ಕಿರಣಗಳನ್ನ ಕೋನಗಳ ಬಾಹುಗಳು ಅಂತ ಹೇಳಿ ನಾವು ಗುರುತಿಸ್ತೇವೆ. ಈಗ ನೋಡಿ ಮಕ್ಕಳೇ, ನಾನು ಇದನ್ನ O ಅಂತ ಹೆಸರಿಸ್ತೇನೆ, ಇದನ್ನ A, ಇದನ್ನ B ಅಂತ ಹೆಸರಿಸಿದ್ರೆ OA ಮತ್ತು OB ಅನ್ನೋದು ಕೋನದ ಬಾಹುಗಳಾಗಿರುತ್ತೆ. ಹಾಗೆ ಇದು ಕೋನದ ಶೃಂಗವಾಗಿರುತ್ತೆ. ಹೆಚ್ಚಿಸ್ತಾ ಹೋದ ಹಾಗೆ ಏನಾಗುತ್ತೆ, ಕೋನದ ಅಳತೆ ಜಾಸ್ತಿ ಆಗ್ತಾ ಹೋಗೋದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ನೋಡಿ ಮಕ್ಕಳೇ, ಇದನ್ನ ನಾವು ಕೋನ ಮಾಪಕದ ಸಹಾಯದಿಂದ ಅಳಿತೇವೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಲ್ವಾ ಮಕ್ಕಳೇ? ಈಗ ನಿಮಗಾಗಿ ನಾನೊಂದು ಕೋನಗಳನ್ನ ವಿವರಿಸುವುದಕ್ಕೆ ಒಂದು ಮಾದರಿಯನ್ನ ತಂದಿದ್ದೇನೆ. ನೋಡಿ, ಈ ಕೋನವನ್ನ ಹೆಸರಿಸುವುದಕ್ಕೆ ನಾನೊಂದು ಮುಳ್ಳನ್ನ ಇಲ್ಲಿ ಫಿಕ್ಸ್ ಮಾಡಿದ್ದೇನೆ. ಈ ಮುಳ್ಳು ಈಗ 0ಯ ಮೇಲಿದೆ. ನಾನು ಜಾಸ್ತಿ ಮಾಡ್ತಾ ಹೋಗ್ತೇನೆ. ನೋಡಿ, 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿಗೆ ಇಟ್ಟೆ. ಈಗ ನೋಡಿ, ಇಲ್ಲಿ ರೆಡ್ ಕಲರ್ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಏನಾಗಿದೆ, ಕೋನ ಏರ್ಪಟ್ಟಿರೋದು ನಿಮ್ಗೆ ಕಾಣಿಸ್ತಾ ಇದೆ. ಜಾಸ್ತಿ ಮಾಡ್ತಾ ಹೋಗ್ತೇನೆ, ಏನಾಗುತ್ತೆ, ಈ 2 ಬಾಹುಗಳ ನಡುವೆ ಕೋನ ಜಾಸ್ತಿ ಆಗ್ತಾ ಹೋಗೋದು ಕಾಣಿಸ್ತಾ ಇದೆ. ಈಗ ಎಷ್ಟು ಡಿಗ್ರಿಯಲ್ಲಿದೆ ಇದು? 60 ಡಿಗ್ರಿಯಲ್ಲಿದೆ. ಈ ಡಿಗ್ರಿಯನ್ನ ನೋಡೋದೆಲ್ಲ ನೀವು ಮುಂದಿನ ಕ್ಲಾಸ್ನಲ್ಲಿ ಮತ್ತು ಮುಂದಿನ ಪಾಠದಲ್ಲಿ ತಿಳಿತೀರಿ ಮಕ್ಕಳೇ. ಈಗ ನೋಡಿ, ಇದನ್ನ ನಾನು OA ಅಂತ ಹೇಳಿ, ಇದನ್ನ OB ಅಂತ ಹೇಳಿ ಪರಿಗಣಿಸಿದ್ರೆ ಇವೆರಡು ಕೋನದ ಬಾಹುಗಳಾಗಿರುತ್ತೆ. ಇದು ಕೋನದ ಶೃಂಗ ಬಿಂದುವಾಗಿರುತ್ತೆ. ಈಗ 90ಕ್ಕಿಂತ ಹಿಂದಕ್ಕೆ ಅಂದ್ರೆ 90ಕ್ಕಿಂತ ಕಡಿಮೆ ಇದ್ರೆ ಇದನ್ನ ಲಘುಕೋನ ಅಂತ ಕರಿತೇವೆ. ಇದು 90 ಡಿಗ್ರಿಯನ್ನ ಸೂಚಿಸ್ತಾ ಇದೆ, ಲಂಬಕೋನ ಅಂತ ಹೇಳಿ ನಾವು ಹೇಳ್ತೇವೆ. ಹಾಗೆ 90ಕ್ಕಿಂತ ಜಾಸ್ತಿ, 180ಕ್ಕಿಂತ ಕಡಿಮೆ ಇದ್ರೆ ಅದನ್ನ ವಿಶಾಲ ಕೋನ ಅಂತ ಹೇಳಿ, ಹಾಗೂ 180 ಡಿಗ್ರಿ ಇದ್ರೆ ಸರಳ ಕೋನ ಅಂತನೂ, 180ಕ್ಕಿಂತ ಜಾಸ್ತಿ 360ಕ್ಕಿಂತ ಕಡಿಮೆ ಇದ್ರೆ ಅದನ್ನ ಸರಳಾಧಿಕ ಕೋನ ಅಂತನೂ, ಹಾಗೂ 360 ಡಿಗ್ರಿಯನ್ನ ಸೂಚಿಸುವಂತಹ ಪೂರ್ಣ ಕೋನದಲ್ಲಿ ನಾವಿದ್ದೇವೆ. ಅಂದ್ರೆ ಇದು ಪೂರ್ಣ ಕೋನ ಆಗಿದೆ. ಹೀಗೆ ಕೋನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈ ಮಾಡೆಲ್ ನಿಮಗೆ ಕೊಡುತ್ತೆ. ಇದೊಂದನ್ನ ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ಮಕ್ಕಳೇ, ನೀವು 6ನೇ ಕ್ಲಾಸಿಂದ 10ನೇ ಕ್ಲಾಸ್ನವರೆಗೆ ನಿಮ್ಗಿದು ಸಹಾಯ ಆಗತ್ತೆ. ನೋಡಿ, ನಾನೀಗ 90 ಡಿಗ್ರಿಗೆ ಇರಿಸಿದ್ದೇನೆ, ಇದು ಲಂಬಕೋನ ಆಯಿತು ಅನ್ನೋದೆಲ್ಲ ನಿಮಗೆ ಈ ಮಾದರಿಯಿಂದ ಸ್ಪಷ್ಟವಾಗಿ ತಿಳಿಯುತ್ತೆ. ನೋಡಿ, ಇದನ್ನ ಇನ್ನೊಂದ್ಸರಿ ಹೇಳ್ತೇನೆ, ಇದನ್ನ ಕೋನದ ಶೃಂಗ ಹಾಗೂ ಇದನ್ನ ಕೋನದ ಬಾಹು ಅಂತ ಹೇಳಿ ಕರಿತೇವೆ. ನಿಮ್ಗೆ ಇದು ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೇನೆ. ಚಿತ್ರವನ್ನ ಸೂಕ್ಷ್ಮವಾಗಿ ಗಮನಿಸಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಮಕ್ಕಳೇ, ನಾನಿಲ್ಲೊಂದು ಚಿತ್ರವನ್ನ ಕೊಟ್ಟಿದ್ದೇನೆ. ಇಲ್ಲಿ A, B, D ಮತ್ತೆ C ಅಂತ ಹೇಳಿ ಹೆಸರಿಸಿದ್ದೇನೆ. ಈಗ ಈ ಚಿತ್ರದಲ್ಲಿರುವಂತಹ ತ್ರಿಭುಜಗಳನ್ನು ನಾನು ಗುರುತಿಸಬೇಕು. ನಿಮಗೆ ತ್ರಿಭುಜ ಆಗಬೇಕಾದ್ರೆ 3 ಬಾಹುಗಳಿರಬೇಕು ಅನ್ನೋದು ಗೊತ್ತಿದೆ. 3 ಬಾಹುಗಳನ್ನು ಒಳಗೊಂಡು ಈ ಚಿತ್ರದಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳು ನಮ್ಗೆ ಸಿಗುತ್ತೆ ಅನ್ನೋದನ್ನ ಹೆಸರಿಸ್ತೀರಾ? ಇಲ್ಲಿ ಒಂದು ಕೋನ ಏರ್ಪಟ್ಟಿದೆ, ಇಲ್ಲಿ ಕೋನ ಏರ್ಪಟ್ಟಿದೆ ಅಂದ್ರೆ ತ್ರಿಭುಜ ABD. ನೋಡಿ, ತ್ರಿಭುಜ ABD. ಹಾಗೆಯೇ ಇನ್ನೊಂದು ತ್ರಿಭುಜ, ಇಲ್ಲಿ ನಾನು ಕೋನವನ್ನ ಕೊಟ್ಟಿದ್ದೇನೆ ಅಂದ್ರೆ ತ್ರಿಭುಜ ACD. ವೆರಿ ಗುಡ್. ಮೂರನೇದು ಯಾವುದು? ಈ ಬಿಂದುವಿನಲ್ಲಿ ನಾನು ಕೋನವನ್ನ ಸೂಚಿಸಿದ್ದೇನೆ ಅಂದ್ರೆ ಏನಾಯ್ತು? BAC. ತ್ರಿಭುಜ BAC. ಒಟ್ಟು ಎಷ್ಟು ತ್ರಿಭುಜಗಳು ನಮ್ಗೆ ಈ ಚಿತ್ರದಲ್ಲಿ ಸಿಕ್ತು ಮಕ್ಕಳೇ? 3 ತ್ರಿಭುಜಗಳು ಸಿಕ್ಕಿವೆ. ಅರ್ಥ ಆಯ್ತಲ್ವಾ? ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಈ ಚಿತ್ರದಲ್ಲಿರುವ ಎಲ್ಲ ಕೋನಗಳನ್ನ ನಾವು ಬರಿಬೇಕು. ಈಗ ಮೊದಲನೇ ಕೋನವನ್ನ ಹೆಸರಿಸ್ತಾ ಇದ್ದೇನೆ. ನೋಡಿ, ಯಾವುದು? BAD. ಹಾಗೆ ಎರಡನೆಯ ಕೋನ ಬರೀ ನೋಡೋಣ, DAC.
ಸಿ. ಕೋನ ಏರ್ಪಡುವ ಬಿಂದುವನ್ನ ನಾವು ಮಧ್ಯದಲ್ಲಿ ಬರುವ ಹಾಗೆ ಗಮನಿಸಿದ್ರೆ ಆಯ್ತು. ಶೃಂಗ ಬಿಂದು ಮಧ್ಯದಲ್ಲಿ ಬರಬೇಕು. ಈಗ ಬರೀರಿ ಕೋನ ಎ ಡಿ ಬಿ, ಕೋನ ಎ ಡಿ ಬಿ. ಈಗ 4ನೇದು, ಇಲ್ಲಿ ನಾನು ಕೋನವನ್ನ ಹೆಸರಿಸಿದ್ದೇನೆ. ಹೇಗೆ ಬರೀತೀರಿ ಮಕ್ಕಳೇ? ಕೋನ ಎ ಡಿ ಸಿ. ಈಗ 5ನೇದು ನೋಡಿ, ಇಲ್ಲಿ ಕೋನವನ್ನ ಹೆಸರಿಸಿದ್ದೇನೆ. ಎ ಬಿ ಸಿ ಆಯ್ತು. ಕೋನ ಎಲ್ಲಿ ಏರ್ಪಟ್ಟಿದೆ? ಸಿ ಬಿಂದುವಿನಲ್ಲಿ ಏರ್ಪಟ್ಟಿದೆ. ಇದನ್ನ ಕೋನ ಎ ಸಿ ಅಂತ ಹೇಳಿ ಬರೆದಿದ್ದೇನೆ. ಈಗ 7 ಕೋನಗಳು ನಮಗೆ ಸಿಗುತ್ತೆ. ಇವೆರಡೂ ಕೂಡ ಏನಾಯ್ತು? ಸೇರುವ ಬಿಂದುವಿನಲ್ಲಿಯೂ ಕೂಡ ಕೋನ ಏರ್ಪಟ್ಟಿದೆ. ಇದನ್ನ ಹೇಗೆ ತಗೊಳ್ಬಹುದು ಮಕ್ಕಳೇ? ಕೋನ ಬಿ ಎ ಸಿ, ಕೋನ ಬಿ ಎ ಸಿ. ಅರ್ಥ ಆಯ್ತಲ್ವಾ? ಈಗ ರೇಖಾಖಂಡಗಳ ಹೆಸರುಗಳನ್ನು ಬರೆಯೋಣ. ರೇಖಾಖಂಡ ಎ ಬಿ, ನೋಡಿ ರೇಖಾಖಂಡ ಎ ಬಿ. ಈಗ ರೇಖಾಖಂಡ ಎ ಸಿ. 3ನೇದು ರೇಖಾಖಂಡ ಎ ಡಿ. ಈಗ ರೇಖಾಖಂಡ ಬಿ ಡಿ. ನೋಡಿ, ನಾನು ಬಣ್ಣವು ಬದಲಾಗ್ತಾ ಇರೋದು ಗೊತ್ತಾಗ್ತಾ ಇದೆ ಅಲ್ವಾ? ಬಣ್ಣವನ್ನ ಬದಲಿಸಿದ್ದೇನೆ, ನಿಮಗೆ ರೇಖಾಖಂಡ ಎಲ್ಲೆಲ್ಲ ಸಿಕ್ಕಿದೆ ಅನ್ನೋದು ಗೊತ್ತಾಗ್ಲಿ ಅಂತ. ಯಾವುದೆಲ್ಲ ಸಿಕ್ಕಿದೆ ಇಷ್ಟರವರೆಗೆ? ಎ ಬಿ, ಎ ಡಿ, ಎ ಸಿ, ಬಿ ಡಿ ಆಯ್ತು. ಈಗ ನೋಡಿ, ಡಿ ಸಿ ಹಾಗೂ ಇವು ಪೂರ್ಣವಾದದ್ದನ್ನು ತಗೊಂಡಾಗ್ಲೂ ಕೂಡ ಇದು ಕೂಡ ರೇಖಾಖಂಡ ಆಗತ್ತೆ. ಯಾಕಿದು ರೇಖಾಖಂಡ ಆಗತ್ತೆ? ತ್ರಿಭುಜ ಎ ಬಿ ಸಿಗೆ ರೇಖಾಖಂಡ ಬಿ ಸಿ ಆಗತ್ತೆ. ಅದು ಪೂರ್ಣವಾಗಿ ಬಾಹು ಅಂತ ಹೇಳಿ ನಾವು ಪರಿಗಣಿಸಿದಾಗ ಅದು ಕೂಡ ರೇಖಾಖಂಡ ಆಗತ್ತೆ, ರೇಖಾಖಂಡ ಬಿ ಸಿ. ಈಗ ಯಾವ 2 ತ್ರಿಭುಜಗಳು ಕೋನ ಬಿ ಅನ್ನ ಸಾಮಾನ್ಯವಾಗಿ ಹೊಂದಿದೆ ಅನ್ನೋದನ್ನ ನೋಡೋಣ. ಮೊದಲನೇದು, ಸಾಮಾನ್ಯವಾಗಿ ಕೋನ ಬಿ ಅನ್ನ ಹೊಂದಿರೋದನ್ನ ನೋಡಬೇಕು. ಯಾವುದೆಲ್ಲ? ಒಂದು ಎ ಬಿ ಡಿ ಈ ತ್ರಿಭುಜ. ಈಗ ಪೂರ್ಣವಾಗಿ ತಗೊಂಡಾಗ 2ನೇ ತ್ರಿಭುಜ ಅಲ್ವಾ? ಬರೆಯೋಣವಾ ಯಾವುದೆಲ್ಲ ಅಂತ? ತ್ರಿಭುಜ ಎ ಬಿ ಡಿ. ನೋಡಿ, ನಾನು ಅದನ್ನ ಕೆಂಪು ಬಣ್ಣದಿಂದಲೇ ಗುರುತಿಸಿದ್ದೇನೆ. ತ್ರಿಭುಜ ಎ ಬಿ ಡಿ. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ಈಗ 2ನೇದು ತ್ರಿಭುಜ ಎ ಬಿ ಸಿ. ಇದನ್ನ ನೀಲಿ ಬಣ್ಣದಲ್ಲೇ ಸೂಚಿಸ್ತಾ ಇದ್ದೇನೆ. ಹಾಗಾದರೆ ಕೋನ ಬಿ ಅನ್ನ ಸಾಮಾನ್ಯವಾಗಿ ಹೊಂದಿರುವುದು 2 ತ್ರಿಭುಜಗಳು ಈ ಚಿತ್ರದಲ್ಲಿ ನಮಗೆ ಸಿಗ್ತಾ ಇದೆ. ಕೋನವನ್ನ ನಾವು ನಿಖರವಾಗಿ ಅಳೆಯಲು ಕೋನ ಮಾಪಕವನ್ನ ಬಳಸುತ್ತೇವೆ. ಈಗ ಗೃಹಪಾಠವನ್ನ ತಗೊಳ್ಳೋಣ ಮಕ್ಕಳೇ. ಈ ಕೆಳಗಿನ ಚಿತ್ರದಲ್ಲಿನ ಕೋನಗಳನ್ನ ಹೆಸರಿಸಿ. ಒಂದು ಚಿತ್ರ ಕೊಡ್ತಾ ಇದ್ದೇನೆ ನೋಡಿ, ಚಿತ್ರವನ್ನ ಬರೆಯಿರಿ. ಎ ಬಿ ಸಿ ಡಿ ಅಂತ ಹೇಳಿ ಹೆಸರಿಸಿ. ಈ ಚಿತ್ರದಲ್ಲಿ ಇರುವ ಕೋನಗಳನ್ನ ನೀವು ಹೆಸರಿಸಬೇಕು ಮಕ್ಕಳೇ. ಬರ್ಕೊಂಡ್ರಾ? 2ನೇ ಲೆಕ್ಕ ಬರ್ಕೊಳ್ಳಿ. ಚಿತ್ರವನ್ನ ಗಮನಿಸಿ. ಚಿತ್ರದಲ್ಲಿರುವ ಕೋನಗಳು, ತ್ರಿಭುಜಗಳು ಹಾಗೂ ರೇಖಾಖಂಡಗಳನ್ನ ಹೆಸರಿಸಿ. ಚಿತ್ರ ಬಂತು, ಬರ್ಕೊಳ್ಳಿ. ಒಂದು ಕರ್ಣವನ್ನ ಎಳೆದಿದ್ದೇನೆ, ಎಸ್ ಕ್ಯೂ. ಈ ಚಿತ್ರದಲ್ಲಿರುವ ಕೋನಗಳನ್ನ, ತ್ರಿಭುಜಗಳನ್ನ, ರೇಖಾಖಂಡಗಳನ್ನ ನೀವು ಹೆಸರಿಸಬೇಕು ಮಕ್ಕಳೇ. ಇದನ್ನ ಹೆಸರಿಸಿ ಆನಂತರ ಮನೆಯಲ್ಲಿರುವಂತಹ ದೊಡ್ಡವರಿಗೆ ಮಾಡಿರುವಂತಹ ಲೆಕ್ಕವನ್ನ ತೋರಿಸಿ. ಈ ಅವಧಿಯಲ್ಲಿ ನಾವು ಕಲಿತಿರುವ ಅಂಶಗಳು ಯಾವುದೆಲ್ಲ? ನಾವು ಬಹುಭುಜಾಕೃತಿ ಹಾಗೂ ಅದರ ಕರ್ಣಗಳ ಬಗ್ಗೆ ಮತ್ತೊಮ್ಮೆ ತಿಳ್ಕೊಂಡ್ವಿ. ಕೋನವು ಉಭಯ ಸಾಮಾನ್ಯ ಅಂತ್ಯಬಿಂದುವನ್ನು ಹೊಂದಿರುವ 2 ಕಿರಣಗಳಿಂದ ಆಗಿದೆ ಎನ್ನುವುದನ್ನು ಉದಾಹರಣೆಯ ಮೂಲಕ ತಿಳಿದುಕೊಂಡೆವು. ತ್ರಿಭುಜವು 3 ಬಾಹುಗಳುಳ್ಳ ಬಹುಭುಜಾಕೃತಿಯಾಗಿದೆ ಹಾಗೂ ತ್ರಿಭುಜದಲ್ಲಿನ ಶೃಂಗಗಳು, ಕೋನಗಳು ಮತ್ತು ರೇಖಾಖಂಡಗಳನ್ನು ಹೆಸರಿಸುವುದನ್ನು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಂಡೆವು. ಎಲ್ಲರಿಗೂ ಧನ್ಯವಾದಗಳು. ನಾನು ಶ್ರೀಮತಿ ಶೈನಾ ಎಸ್ ಶೆಟ್ಟಿ, GMPS ಮಾರೇನಹಳ್ಳಿ, JP ನಗರ, ಬೆಂಗಳೂರು ದಕ್ಷಿಣ ವಲಯ 1ರಲ್ಲಿ TGT ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು.